ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹತ್ತತ್ರ ಒಂದು ವಾರವೇ ಬೇಕಾಯಿತು ಧನ್ಕರ್ ಅವರ ರಾಜೀನಾಮೆಯ ಹಿಂದಿನ ಕಂಪ್ಲೀಟ್ ಕಹಾನಿ ತೆರೆದುಕೊಳ್ಳೋದಕ್ಕೆ. ಪ್ರತಿ ದಿನವೂ ಕೂಡ ನಾವು ಇದರ ಬಗ್ಗೆ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾನೆ ಬಂದಿದ್ವಿ. ಧನ್ಕರ್ ಅವರ ಪ್ರತಿ ರಹಸ್ಯಗಳನ್ನು ಕೂಡ ತೆರೆದಿಟ್ಟಿದ್ವಿ. ಈ ವಿಡಿಯೋದಲ್ಲಿ ಅದೆಲ್ಲವನ್ನ ಟೈಮ್ ಲೈನ್ ಪ್ರಕಾರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಈಗ ಮಾಡ್ತೀವಿ. ಅಷ್ಟೇ ಅಲ್ಲ, ಅದರ ಜೊತೆಗೆ ಧನ್ಕರ್ ಅವರ ನಂತರ ಇನ್ನೂ ಒಬ್ಬ NDA ನಾಯಕ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಸಂಬಂಧಿಸಿದಂತಹ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಅಷ್ಟಕ್ಕೂ ಧನ್ಕರ್ ಅವರ ಈ ಲೀಲೆಗಳೆಲ್ಲ ಶುರುವಾಗಿದ್ಯಾವಾಗ? ಅದು 2024 ಡಿಸೆಂಬರ್ನಲ್ಲಿ. ಕಾಂಗ್ರೆಸ್ ಅವರು ಧನ್ಕರ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತೆಗೆದುಕೊಂಡು ಬರ್ತಾರೆ. ಆದರೆ ಅದು ವರ್ಕೌಟ್ ಆಗಿರಲಿಲ್ಲ. ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಸ್ಥಾನದಿಂದ ಕೆಳಗಿಳಿಯೋದು ಇಲ್ಲ. ಆದರೆ ಅವತ್ತು ಧನ್ಕರ್ ಅವರಿಗೆ ಕಾಂಗ್ರೆಸ್ನ ಮೇಲೆ ಒಂದು ರೀತಿಯ ಭಯ ಹುಟ್ಟುಕೊಳ್ಳುತ್ತೆ. ಅದಾದ ನಂತರ ಧನ್ಕರ್ ಅವರು ಸಂಪೂರ್ಣವಾಗಿ ಬದಲಾಗ್ತಾ ಬಂದರು. ಇಲ್ಲಿಂದ ಧನ್ಕರ್ ಸರ್ಕಾರದ ಪರ ಕೆಲಸ ಮಾಡೋದನ್ನು ಬಿಟ್ಟು ವಿರೋಧ ಪಕ್ಷದ ಜೊತೆ ಸೇರ್ಕೊಳ್ತಾರೆ. ಅಷ್ಟರಲ್ಲಿ ರಾಷ್ಟ್ರಪತಿ ಭವನದ ಎದುರಲ್ಲಿರುವಂತಹ ಸೆಂಟ್ರಲ್ ವಿಸ್ತಾದಲ್ಲಿ ನಿರ್ಮಿಸಲಾದ ಹೊಸ ನಿವಾಸದ ಗೃಹ ಪ್ರವೇಶವನ್ನು ಕೂಡ ಧನ್ಕರ್ ಅವರು ಮಾಡ್ತಾರೆ. ಅಲ್ಲಿಂದ ಜಗದೀಪ್ ಧನ್ಕರ್ ಕಂಪ್ಲೀಟ್ ಆಗಿ ಆ ಕಡೆ ವಾಲ್ಬಿಟ್ರು. ರಾಜಕೀಯವಾಗಿ ಹುಚ್ಚರಾಗ್ಬಿಟ್ರು. ಹಣ, ಅಧಿಕಾರದ ಆಸೆ ಜೋರಾಗೋದಕ್ಕೆ ಶುರುವಾಯಿತು. ಅಲ್ಲಿ ಹಲವಾರು ಪತ್ರಕರ್ತರನ್ನ ಕರೆಸಿ ಅವ್ರ ಮುಂದೆ ಮೋದಿಜಿ ವಿರುದ್ಧವೇ ಮಾತಾಡುವಷ್ಟು ಬೆಳೆದು ಬಿಟ್ರು. ಜೊತೆಗೆ ಜೈರಾಮ್ ರಮೇಶ್, ಮಲ್ಲಿಕಾರ್ಜುನ್ ಖರ್ಗೆ, ಅರವಿಂದ್ ಕೇಜ್ರಿವಾಲ್, ಸಂಜಯ್ ಸಿಂಗ್ ಇನ್ನೂ ಅನೇಕ ವಿರೋಧ ಪಕ್ಷದ ನಾಯಕರನ್ನ ಮನೆಗೆ ಕರೆಸ್ಕೊಂಡು ಮೋದಿಯವರ ವಿರುದ್ಧವೇ ಪಿತೂರಿಗಳನ್ನು ನಡೆಸೋದಕ್ಕೆ ಶುರು ಮಾಡಿಕೊಳ್ತಾರೆ. ಸರ್ಕಾರವನ್ನು ಬೀಳಿಸುವ ತಯಾರಿ ಕೂಡ ಶುರುವಾಗುತ್ತೆ. ವೀಕ್ಷಕರೇ, ಮೊನ್ನೆ ಮೋದಿಜಿ ಲಂಡನ್ ಪ್ರವಾಸ ಮಾಡಿದ್ರು. ಆದರೆ ಆ ಲಂಡನ್ ಪ್ರವಾಸಕ್ಕೂ ಮುನ್ನವೇ ಸರ್ಕಾರವನ್ನು ಬೀಳಿಸೋದಕ್ಕೆ ಧನ್ಕರ್ ಅವರು ಸ್ಕೆಚ್ ಹಾಕ್ಕೊಂಡಿದ್ರು. ಚಂದ್ರಬಾಬು ನಾಯ್ಡು ಅವರನ್ನು ಕರೆಸಿ, ನೀವು ಈ ಸರ್ಕಾರಕ್ಕೆ ನೀಡಿರುವಂತಹ ಬೆಂಬಲವನ್ನು ವಾಪಸ್ ಪಡೆಯಿರಿ, ಈ ಸರ್ಕಾರ ಸರಿ ಇಲ್ಲ, ಇದು ರೈತರ ವಿರೋಧಿ ಸರ್ಕಾರ ಅಂತ ಹೇಳಿದ್ರಂತೆ. ಇದಕ್ಕಾಗಿಯೇ ಜುಲೈ 21 ಸಂಜೆ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ, ಅಂದರೆ 5 ತಾಸಿನಲ್ಲಿ ರಾಮಾಯಣ ಮಹಾಭಾರತವೇ ನಡೆದಿದೆ. ಧನ್ಕರ್ ಅವರು ನಡೆಸಿದ ಪಿತೂರಿಗಳನ್ನು ನೋಡಿದ್ರೆ ಒಂದು ಸಿನಿಮಾ ಮಾಡಬಹುದು ಅಷ್ಟಿದೆ. ವೀಕ್ಷಕರೇ, ಅಸಲಿಗೆ ಧನ್ಕರ್ ಅವರನ್ನು ವೈಸ್ ಪ್ರೆಸಿಡೆಂಟ್ ಮಾಡೋದಕ್ಕೆ RSSಗೆ ಇಷ್ಟ ಇರಲಿಲ್ಲ. ಆದರೆ ಮೋದಿಜಿಯವರು ಧನ್ಕರ್ ಅವರನ್ನು ಬೆಂಬಲಿಸ್ತಾರೆ. ಅವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಳ್ತಾರೆ. ಅವರ ಸಹಾಯದಿಂದಲೇ ಧನ್ಕರ್ ಅವರು ಉಪರಾಷ್ಟ್ರಪತಿಗಳು ಕೂಡ ಆಗ್ತಾರೆ. ಆದರೆ ಈ ಮನುಷ್ಯ ಚಂದ್ರಬಾಬು ನಾಯ್ಡು ಅಂತವ್ರನ್ನೇ ಹೈಜಾಕ್ ಮಾಡಿ ಸರ್ಕಾರವನ್ನು ಬೀಳಿಸೋಕೆ ಹೊರಟಿದ್ರು ಅಂದರೆ ಸುಮ್ಮನೆನಾ? ಇಲ್ಲಿ ಮೋದಿ ಹಾಗೂ ಅಮಿತ್ ಶಾ ಅವರ ತಪ್ಪು ಖಂಡಿತ ಇದೆ. ಧನ್ಕರ್ ಅವರನ್ನ JDUನಿಂದ ಕರೆದುಕೊಂಡು ಬಂದು ತಲೆ ಮೇಲೆ ಹೊತ್ಕೊಂಡು ಕೂರಿಸಿದ್ರು. ಕೊನೆಗೆ ಬುದ್ಧಿ ತೋರಿಸೇ ಬಿಟ್ರು. 21ನೇ ತಾರೀಕು ಮಲ್ಲಿಕಾರ್ಜುನ್ ಖರ್ಗೆಗೆ ಬರ್ಡೇ ವಿಶ್ ಮಾಡಿದ ನಂತರ ಜೈರಾಮ್ ರಮೇಶ್ರನ್ನ ಧನ್ಕರ್ ಮನೆಗೆ ಕರೆಸ್ಕೊಳ್ತಾರೆ. ಅಲ್ಲಿ ಮಾತುಕತೆ ನಡೆಯುತ್ತೆ. ಇದೆಲ್ಲ BJPಗೆ ಗೊತ್ತಾಗತ್ತೆ. ಸೊ ಇತ್ತ ರಾಜನಾಥ್ ಸಿಂಗ್ ಅವರ ಮನೆಯಲ್ಲಿ ಸಂಸದರನ್ನೆಲ್ಲ ಕರೆಸಿ ವೈಸ್ ಪ್ರೆಸಿಡೆಂಟ್ ವಿರುದ್ಧ ಮಹಾಭಿಯೋಗಕ್ಕೆ ಸಹಿಯನ್ನು ಹಾಕಿಸ್ಕೊಳ್ತಾರೆ. ಈ ವಿಷಯ ಗೊತ್ತಾಗಿದ್ದೇ ತಡ ಇತ್ತ ಧನ್ಕರ್ ಅವರಿಗೆ ಟೆನ್ಷನ್ ಶುರುವಾಗುತ್ತೆ. ಇಷ್ಟಕ್ಕೆಲ್ಲ ಕಾರಣ ಧನ್ಕರ್ ಅವರ ಒಂದು ನಡೆ. ರಾಜ್ಯಸಭೆಯಲ್ಲಿ ಯಾವಾಗ ಜಸ್ಟಿಸ್ ಯಶವಂತ್ ವರ್ಮಾರ ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡಿದ್ರು, ಅಲ್ಲಿಗೆ ಧನ್ಕರ್ ಅವರ ಮುಖವಾಡ BJP ಎದುರು ಕಳಚಿ ಬೀಳುತ್ತೆ. 3 ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಧನ್ಕರ್ ಅವರು ಜಸ್ಟಿಸ್ ವರ್ಮಾ ಅವರ ಮೇಲೆ FIR ಹಾಕುವ ಮಾತನಾಡಿದ್ದಾರೆ ಅಂತ. ಆಗ ರಾಷ್ಟ್ರಪತಿಗಳು ಹೇಳ್ತಾರೆ, ನೀವು ಮೊದಲು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತಾಡಿ ಅಂತ. ಆಗ ಈ ಮೂವರು ನ್ಯಾಯಾಧೀಶರು
ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಾತಾಡ್ತಾರೆ. ಈ ವಿಷಯವನ್ನು ಕೇಳಿದ ಮೇಲೆ ಮೋದಿಜಿ ಎಚ್ಚೆತ್ಕೊಟ್ಬಿಡ್ತಾರೆ. ನಂತರ ಆಗಿದ್ದೆಲ್ಲ ಗೊತ್ತೇ ಇದೆಯಲ್ಲ. ಧನ್ಕರ್ ಅವರಿಗೆ ಕಪಿಲ್ ಸಿಬಲ್ ಹಿಂದಿನಿಂದ ಸಹಾಯ ಮಾಡ್ತಾ ಬಂದಿದ್ರು. ರಾಜೀನಾಮೆ ಕೊಡುವ ದಿನ ರಾತ್ರಿ 9 ಗಂಟೆಗೆ ಯಾವುದೇ ಮಾಹಿತಿ ನೀಡದೆ ರಾಷ್ಟ್ರಪತಿ ಭವನಕ್ಕೆ ಧನ್ಕರ್ ಅವರು ಹೋಗ್ತಾರೆ. ರಾಷ್ಟ್ರಪತಿಗಳಾಗ 20 ನಿಮಿಷ ವೇಟ್ ಮಾಡೋಕೆ ಹೇಳ್ತಾರೆ. ನಂತರ ಮೋದಿಜಿಗೆ ಕರೆ ಮಾಡಿ ಇವರು ಬಂದ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ವೀಕ್ಷಕರೇ, ಧನ್ಕರ್ ಅವರು ಯಾವಾಗ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟರೋ ಇಡೀ ಭಾರತದಲ್ಲಿ ಇದುವರೆಗೂ ಕೂಡ ನಡೆಯದಂತಹ ಘಟನೆ ನಡೆಯುತ್ತೆ. ಇಂತಹ ವಿದಾಯವನ್ನು ಯಾವೊಬ್ಬ ಉಪರಾಷ್ಟ್ರಪತಿಗಳು ಕೂಡ ತೆಗೆದುಕೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಒಬ್ಬ ಉಪರಾಷ್ಟ್ರಪತಿಗಳು ತಮ್ಮ ಟ್ವಿಟ್ಟರ್ನಲ್ಲಿ ರಾಜೀನಾಮೆಯನ್ನು ಬರೆದುಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ಪ್ರಧಾನಮಂತ್ರಿಗಳು ನಂತರ ರಾಜೀನಾಮೆಯನ್ನು ಸ್ವೀಕರಿಸುವಂತೆ ದ್ರೌಪದಿ ಮುರ್ಮು ಅವರು ಹೇಳ್ತಾರೆ. ಮರುದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧನ್ಕರ್ ರಾಜೀನಾಮೆಯನ್ನು ಸ್ವೀಕಾರ ಕೂಡ ಮಾಡ್ತಾರೆ. ಧನ್ಕರ್ ಅವರು ಇಂತಹ ಮೋಸ ಮಾಡ್ತಾರೆ ಅಂತ ಖಂಡಿತ ಯಾರೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅವರು ರಾಜಕೀಯದಲ್ಲಿ ದೇವಿಲಾಲ್ ಮತ್ತು RSSನ ಇಂದ್ರೇಶ್ ಕುಮಾರ್ ಅಂತವರಿಂದ ಪಳಗದವರು. ಇಂಥವರು ಸತ್ಯಪಾಲ್ ಮಲಿಕ್, ಜಮ್ಮು ಕಾಶ್ಮೀರದ ಗವರ್ನರ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್, ಅವರ ಹಾದಿಯನ್ನು ತುಳಿತಾರೆ ಅಂದರೆ ಶಾಕಿಂಗ್ ಅನ್ಸೋದಿಲ್ವೇ? BJP ಖಂಡಿತ ಇಲ್ಲಿ ಪಾಠವನ್ನು ಕಲಿಬೇಕಿದೆ. ಇಂಥ ವ್ಯಕ್ತಿಗಳನ್ನ ನಂಬೋದಕ್ಕೂ ಮುಂಚೆ ಒಮ್ಮೆ ಯೋಚನೆ ಮಾಡಬೇಕಿದೆ. ಇನ್ನೊಂದು ಕಡೆ ಧನ್ಕರ್ ಅವರು ಪೂರ್ಣ ಅವಧಿಯನ್ನು ಮುಗಿಸದೆ ರಾಜೀನಾಮೆ ಕೊಟ್ಟಿರೋ ಕಾರಣಕ್ಕೆ ಸರ್ಕಾರ ಇವರಿಗೆ ಈಗ ಕೊಟ್ಟಿರುವಂತಹ ಮನೆಯನ್ನು ವಾಪಸ್ ಪಡೆದುಕೊಳ್ಳುತ್ತೋ ಇಲ್ವೋ ಹಾಗೆ ಬಿಡುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ಸನ್ನು ಖುಷಿಪಡಿಸೋಕೋಗಿ ಪಿಶಾಚಿಯಾಗಿ ಧನ್ಕರ್ ಅವರು ಒದಾಡ್ತಿದ್ದಾರೆ ಪಾಪ. ಮೋದಿ ಹಾಗೂ ಅಮಿತ್ ಶಾ ಅವರು ಧನ್ಕರ್ ಅವರ ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಂತಿದ್ರು. ಆದರೆ ಅವ್ರಿಗೇನೆ ಮೋಸ ಮಾಡುವ ಯೋಚನೆ ಬಂತಲ್ಲ. ವೀಕ್ಷಕರೇ, ಸಮಯ ಮತ್ತು ನಂಬಿಕೆ ಒಂದು ಸಲ ಕಳೆದುಕೊಂಡ ಮೇಲೆ ಮತ್ತೆ ಖಂಡಿತ ಬರೋದಿಲ್ಲ. ಜಗದೀಪ್ ಇಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ. ಅಷ್ಟಕ್ಕೂ ಧನ್ಕರ್ ಅವರು ಸರ್ಕಾರಕ್ಕೆ ಕಡಿಮೆ ಟಾರ್ಚರ್ ಏನು ಕೊಟ್ಟಿರಲಿಲ್ಲ. US ಪ್ರೆಸಿಡೆಂಟ್ JD ವ್ಯಾನ್ಸ್ ಬಂದಾಗ ನನ್ನನ್ನು ಬಂದು ಭೇಟಿ ಮಾಡಬೇಕು ಅಂತ ಹೇಳ್ತಾರೆ. ಇವರ ಪತ್ನಿ ಲಂಡನ್ನಿಗೆ ಹೋದಾಗ ನಮಗೂ ಸ್ಪೆಷಲ್ ಸೆಕ್ಯೂರಿಟಿ ಕೊಡಬೇಕು ಅಂತ ರಗಳೆ ಮಾಡಿದ್ರಂತೆ. ಐಷಾರಾಮಿ ಕಾರ್ಗಳೇ ಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡ್ತಿದ್ರಂತೆ. ಇದು ಕೇವಲ ಧನ್ಕರ್ ಅವರಿಗೆ ಅಷ್ಟೇ ಸೀಮಿತ ಅಲ್ಲ. ಧನ್ಕರ್ ಅವರ ನಂತರ ಇನ್ನೊಬ್ಬರು ಕೂಡ ಹುಟ್ಕೊಳ್ಬಹುದು. ಅದು ಈ ಚಿರಾಗ್ ಪಾಸ್ವಾನ್ ಕೂಡ ಆಗಿರಬಹುದು. ವೀಕ್ಷಕರೇ, ಚಿರಾಗ್ ಪಾಸ್ವಾನ್ ಗೊತ್ತಲ್ವಾ? ಮೋದಿಜಿ ರಾಮ ಆದರೆ ಇವರು ರಾಮನ ಬಂಟ ಹನುಮ ಅಂತ ಕರಿತಾ ಇದ್ರು ಜನ. ಅಷ್ಟರ ಮಟ್ಟಿಗೆ ಹವಾ ಮಾಡಿದ್ರು. ಆದರೆ ಯಾಕೋ ಇತ್ತೀಚೆಗೆ ಈ ವ್ಯಕ್ತಿಯು ಕೂಡ ನೆಕ್ಸ್ಟ್ ಧನ್ಕರ್ ಆಗ್ತಾ ಇದ್ದಾರಾ ಅನ್ನಿಸ್ತಾ ಇದೆ. ಬಿಹಾರದಲ್ಲಿ ಇವರು ನಿತೀಶ್ ಕುಮಾರ್ ಅವರಿಂದ ಸ್ವಲ್ಪ ದೂರ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ. NDA ಭಾಗ ಆಗಿರೋ ನಿತೀಶ್ ಕುಮಾರ್ ಅವರ ಬಿಹಾರದ ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿರಾಗ್ ತಮ್ಮದೇ NDA ಕೂಟದ ನಾಯಕನ ವಿರುದ್ಧ ಯಾಕೆ ನಿಂತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಇದನ್ನೆಲ್ಲ ಕೇಳ್ತಾ ಇದ್ರೆ ಚಿರಾಗ್ ಪಾಸ್ವಾನ್ ಎಲ್ಲೋ ಒಂದು ಕಡೆ ತೇಜಸ್ವಿ ಯಾದವ್ ಕಡೆ ವಾಲ್ತಾ ಇದ್ದಾರಾ ಅನುಮಾನ ಮೂಡ್ತಾ ಇದೆ. ಲಾಲು ಪ್ರಸಾದ್ ಫ್ಯಾಮಿಲಿ ಚಿರಾಗ್ ಪಾಸ್ವಾನನ್ನು ತನ್ನ ಕಡೆ ಸೆಳೆಯೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಿಹಾರದ ರಾಜಕೀಯದಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನೋಡಿ. ಏನಾದರೂ ಆಶ್ಚರ್ಯ ಅಂತೂ ಇಲ್ಲ. ಇದನ್ನೆಲ್ಲ ಮೋದಿಜಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡ್ಬೇಕಷ್ಟೆ. ಇದರ ಜೊತೆಗೆ ಮುಂದಿನ ಉಪರಾಷ್ಟ್ರಪತಿಗಳು ಯಾರು ಅನ್ನೋದು ಕೂಡ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ. ಓಡಾಡೋಕೆ ಕಷ್ಟಪಡ್ತಿರೋ 84ರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಪಾಪ ನಾನು ಒಂದ್ಸಲ ವೈಸ್ ಪ್ರೆಸಿಡೆಂಟ್ ಯಾಕೆ ಆಗಬಾರ್ದು ಅನ್ನೋ ಆಸೆ ಇದೆಯಂತೆ. ಇದರ ಮಧ್ಯೆ ಕೇರಳದಲ್ಲಿ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿಗೇನೆ ಅವಮಾನ ಆಗಿದೆಯಂತೆ ನೋಡಿ. ಅದು ಒಂದು ಲೀಕ್ಡ್ ಆಡಿಯೋದಿಂದ. ಆ ಆಡಿಯೋದಲ್ಲಿ ಕಾಂಗ್ರೆಸ್ ಮುಖಂಡರೇ ರಾಹುಲ್ ಗಾಂಧಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಓರ್ವ ಮೂರ್ಖ ಅಂತ ಹೇಳ್ತಾರೆ ಅದರಲ್ಲಿ. ಇದನ್ನು ಅವರದ್ದೇ ಪಕ್ಷದ ನಾಯಕ ರವಿ ಅನ್ನೋರು ಆಡಿದ್ದಂತೆ. ಈಗ ಅವರನ್ನು ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಕೇರಳ ಮೀಡಿಯಾದವರಿತ್ತ ಆ ಆಡಿಯೋವನ್ನು ಇಟ್ಕೊಂಡು ಹಬ್ಬನೇ ಮಾಡ್ತಾ ಇದ್ದಾರೆ. ತಾನೊಂದು ಬಗೆದ್ರೆ ದೈವ ಒಂದು ಬಗೆಯಿತು ಅನ್ನೋದು ಇದಕ್ಕೆ ನೋಡಿ. ಅಲ್ಲಿ ಮೋದಿ ಅವರ ಸರ್ಕಾರ ಬೀಳಿಸಬೇಕು ಅಂತ ಕಾಂಗ್ರೆಸ್ ಶತಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಇವರದ್ದೇ ಪಕ್ಷದ ನಾಯಕರು ಇವರಿಗೇನೆ ಮೂರ್ಖ ಅಂತಿದ್ದಾರೆ. ಇದಕ್ಕಿಂತ ವಿಪರ್ಯಾಸ ಇನ್ನೇನಿದೆ?
ವೀಕ್ಷಕರೇ, ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.